ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕೂಡ ಕೊಡಿ, ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಒಂದೇ ಒಂದು ಡ್ರಾಪ್ ಆಯಿಲ್ನ ಬಳಸ್ತೇನೆ ಚಿಕನ್ ಗ್ರೇವಿನ ಮಾಡ್ತಾಯಿದ್ದೀನಿ. ಅದಕ್ಕೆ 1 kg ಚಿಕನ್ನಿಗೆ 2 ರಿಂದ 3 ಹಸಿರು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿರೋವಂಥದ್ದು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಹೆಚ್ಚಿಟ್ಕೊಂಡಿರೋದಂಥದ್ದನ್ನ ಹಾಕ್ಕೊಂಡು, ಫ್ರೈಡ್ ಆನಿಯನ್ನ ಕ್ರಷ್ ಮಾಡಿ ಇಟ್ಕೊಂಡಿದ್ದೆ 2 ರಿಂದ 3, ಅದನ್ನು ಕೂಡ ಹಾಕ್ಕೊಂಡು, ಟರ್ಮರಿಕ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ 1 ಟೇಬಲ್ ಸ್ಪೂನ್ ಅಥವಾ 1/4 ಟೇಬಲ್ ಸ್ಪೂನಷ್ಟು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನು ಹಾಕ್ಕೊಂಡು, 1 ಕಪ್ಪು ಗಟ್ಟಿ ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟನ್ನೆಲ್ಲ ಹಾಕ್ಕೊಂಡು ಕೈಯಲ್ಲಿ ನೀಟಾಗಿ ಚಿಕನ್ಗೆ ಎಲ್ಲ ಮಸಾಲ ನಾವು ಹಾಕಿರೋ ಅಂಥ ಪದಾರ್ಥಗಳು ಕಂಬೈಂಡ್ ಆಗೋವರೆಗೂ ನೀಟಾಗಿ ಕಲಿಸ್ಕೊಳ್ಬೇಕು. ಈ ರೀತಿಯಾಗಿ ನೀಟಾಗಿ ಕಲಿಸ್ಕೊಳ್ಳಿ. ಈ ಗ್ರೇವಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಳೆಗಾಲಕ್ಕೆ ಚಳಿಗಾಲಕ್ಕಂತೂ ತುಂಬ ಪರ್ಫೆಕ್ಟ್ ಆಗಿರುವಂಥ ಗ್ರೇವಿ. ಈ ರೀತಿಯಾಗಿ ಕಲಿಸ್ಕೊಂಡು ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಡೋಣ ಒಂದು ಹಾಫ್ ಆನ್ ಅವರು. ಸ್ವಲ್ಪ ಪೌಡರ್ನ ಬಳಸ್ತೀನಿ. ಅದಕ್ಕೋಸ್ಕರ ಜಾಯಿಕಾಯಿ, ಜಾಯಿಪತ್ರೆ, 1 ಇಂಚು ಚಕ್ಕೆ, ಲವಂಗ, 2 ಏಲಕ್ಕಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ನ ತೊಗೊಂಡಿದ್ದೀನಿ. ಇಲ್ಲಿ ಗಸಗಸೆ ಮತ್ತು 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು, ಒಂದು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ. ಇಷ್ಟನ್ನು ಒಂದು ಪ್ಯಾನಲ್ಲಿ ಹಾಕ್ಕೊಂಡು, ಆಯಿಲ್ ಏನು ಬೇಡ, ಡ್ರೈ ರೋಸ್ಟ್ ಮಾಡಿದ್ರೆ ಸಾಕಾಗತ್ತೆ. ಎಲ್ಲವನ್ನು ಹಾಕ್ಕೊಳ್ಳಿ ಒಂದೇ ಸಲ. ಗೋಡಂಬಿ ಎಲ್ಲ ನಾವೇನೇನು ತೊಗೊಂಡಿದ್ದೀವಿ ಅಷ್ಟು ಸ್ಪೈಸಸ್ನ ಹಾಕ್ಕೊಂಡು, ಗಸಗಸೆ ಕೂಡ ಸೇರಿಸ್ಕೊಳ್ಳಿ ಅಥವಾ ಲಾಸ್ಟಲ್ಲಿ ಬೇಕಾದರೂ ಸೇರಿಸ್ಕೊಳ್ಬೋದು. ಇಷ್ಟನ್ನು ನಾವು ಬ್ರೌನಿಷ್ ಕಲರ್ ಆಗೋವರೆಗೂ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಡ್ರೈ ಮಾಡ್ಕೊಳ್ಬೇಕು. ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಇಷ್ಟೇ ಸಾಕಾಗುತ್ತೆ ಫ್ರೆಂಡ್ಸ್. ತುಂಬ ಜಾಸ್ತಿ ಹಾಕಿದ್ರೆ ಮಸಾಲ ಅನಿಸುತ್ತೆ. ಇಷ್ಟೇ ಸಾಕಾಗುತ್ತೆ 1 kg 1.5 kgವರೆಗೂ. ಈಗ ಬ್ರೌನ್ ಕಲರ್ ಆಗಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಪೌಡರ್ ಥರ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಈಗ ಕಲಸಿಟ್ಟಿದ್ನಲ್ಲ, ಕಡಾಯಲ್ಲೇ ಕಲಸಿಟ್ಬಿಟ್ಟಿದ್ದೆ ನಾನು, ಮತ್ತು ಬೇರೆ ಪಾತ್ರೆ ಎಲ್ಲ ಬೇಡ ಅಂತ ಹೇಳಿಬಿಟ್ಟು ಅದನ್ನು ಡೈರೆಕ್ಟಾಗಿ ನಾನು ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ ನೋಡಿ. ಒಂದು ಡ್ರಾಪ್ ಕೂಡ ಆಯಿಲ್ನ ಯೂಸ್ ಮಾಡಿಲ್ಲ ನಾನು. ಈ ರೀತಿಯಾಗಿ ಸ್ವಲ್ಪ ನೀರು ಬಿಡ್ಕೊಳ್ತಾ ಬರುತ್ತೆ. ಆವಾಗವಾಗ ತೆಗೆದು ಮಿಕ್ಸ್ ಮಾಡ್ಕೊಳ್ತಾ ಇರಿ. ಇವಾಗಲೇ ನೀರನ್ನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನೀಟಾಗಿ ಇದು ನೀರನ್ನ ಬಿಟ್ಕೊಳ್ಬೇಕು ಚಿಕನ್ನು. ಅಲ್ಲಿವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ನೀರು ಬಿಟ್ಕೊಂಡಿದೆ. ನೀವು ನೀರು ಸೇರಿಸೋ ಅವಶ್ಯಕತೆಯೇ ಇಲ್ಲ. ಇದನ್ನು ಡ್ರೈ ಥರನಾದರೂ ನೀವು ಮಾಡ್ಕೊಳ್ಬೋದು ಅಥವಾ ಗ್ರೇವಿ ಥರನಾದರೂ ಮಾಡ್ಕೊಳ್ಬೋದು. ಚಪಾತಿ, ರೊಟ್ಟಿ ಅಥವಾ ಅನ್ನಕ್ಕೆ ಕೂಡ ಸೂಟ್ ಆಗುತ್ತೆ. ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಆಗೋ ರೀತಿಯಲ್ಲಿ ಸಾರ್ಟ್ ಮಾಡ್ಕೊಳ್ಳಿ. ಇದಂತೂ ತುಂಬ ಸ್ಪೈಸಿಯಾಗಿ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ತುಂಬ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು. ನಾರ್ಮಲಾಗಿ ಮಾಡಿ ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಕಮೆಂಟ್ ಕೂಡ ಮಾಡಿ. ಈಗ ಮಸಾಲ ಎಲ್ಲ ಚೆನ್ನಾಗಿ ಬೆಂದಿದೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ ಆವಾಗವಾಗ. ಇದಕ್ಕೆ 1-2 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ಪೆಪ್ಪರು, ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ ಖಾರನ ನೋಡಿಕೊಂಡು ಹಾಕ್ಕೊಳ್ಳಿ. ಇದೇನೇ ತುಂಬ ಸ್ಪೈಸಿಯಾಗಿ ಬರುತ್ತೆ. ನಿಮಗೆ ಹೆಚ್ಚು ಖಾರ ಬೇಕಂದ್ರೂ ಆ್ಯಡ್ ಮಾಡ್ಕೊಳ್ಬಹುದು. ಈ ರೀತಿಯಾಗಿ ನೀಟಾಗಿ ಕಲಿಸ್ಕೊಳ್ಳಿ. ಆನಿಯನ್ನ ನಾವು ಫ್ರೈಡ್ ಆನಿಯನ್ನ ಹಾಕಿದ್ವಲ್ಲ, ಅದ್ರದ್ದು ಆಯಿಲ್ ಬಿಡೋವರೆಗೂ ನೀಟಾಗಿ ಬೇಯಿಸ್ಕೊಳ್ಳಿ. ಈಗ ಒಂದು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಕಲರಿಗೋಸ್ಕರ ಆ್ಯಡ್ ಮಾಡಿದೆ. ಸ್ವಲ್ಪ ಬಿಸಿ ನೀರನ್ನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ನು ನೀಟಾಗಿ ಮಸಾಲ ಎಲ್ಲ ನೀಟಾಗಿ ಬೆಂದು ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗೋವರೆಗೂ ಬೇಯಿಸ್ಕೊಂಡು ಆದಮೇಲೆ ನೀವು ನೀರನ್ನು ಸೇರಿಸ್ಕೊಳ್ಳೋದು ಒಳ್ಳೆಯದು. ಎಲ್ಲರೂ ಒಂದೇ ರೀತಿಯಾಗಿ ಮಾಡ್ತೀವಿ, ಆದರೆ ಟೇಸ್ಟ್ ಯಾಕೆ ಬೇರೆ ಬೇರೆ ಥರ ಆಗುತ್ತೆ ಅಂತೇಳಿದರೆ ಸ್ಟೆಪ್ನ ಫಾಲೋ ಮಾಡಬೇಕು ಮತ್ತು ಅಡುಗೆಯಲ್ಲಿ ತಾಳ್ಮೆ ಇರಬೇಕು.
ಮೇಲೆ ಮೇಲೆ ಹಾಕೋದ್ರಿಂದ ಚೆನ್ನಾಗಾಗೋದಿಲ್ಲ. ಈಗ ಪೂರ್ತಿ ಕಂಪ್ಲೀಟಾಗಿ ಬೆಂದಿದೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕಸೂರಿ ಮೇಥಿ ಮತ್ತು ಲೆಮನ್ ಜ್ಯೂಸನ್ನ ಹಾಕಿದ್ರೆ ಇದು ಡಿಶ್ ಕಂಪ್ಲೀಟ್ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಉಪ್ಪು, ಖಾರ, ಹುಳಿ, ಖಾರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಈ ರೀತಿಯಾಗಿ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನೈಯಲ್ಲಿ ಕೂಡ ಈ ರೀತಿಯಾಗಿ ಮಾಡ್ಕೊಳ್ತಾರೆ. ಇದನ್ನು ನಾನು ಚಪಾತಿ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಅನ್ನದ ಜೊತೆನೂ ಸರ್ವ್ ಮಾಡ್ಕೋಬೋದು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಎಲ್ಲರಿಗೂ ಶುಭರಾತ್ರಿ.